2007ರಲ್ಲಿ ಬಂದ ಅವಾರಪನ್ ಸಿನಿಮಾ ನೆನಪಿದ್ಯಾ? ತೇರಾ ಮೇರಾ ರಿಶ್ತಾ, ತೂ ಫಿರ್ ಆವೋ ಹಾಡುಗಳು ಇಂದಿಗೂ ನಮ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಶಿವಮ್ ಅನ್ನೋ ಆ ಬ್ರೋಕನ್ ಕ್ಯಾರೆಕ್ಟರ್, ಆ ಇಂಟೆನ್ಸ್ ಎಮೋಷನ್ಸ್, ಅಬ್ಬಾ. ಈಗ ಬರೋಬ್ಬರಿ ವರ್ಷಗಳ ನಂತರ ಅದೇ ಎಮ್ರಾನ್ ರಶ್ಮಿ ಮತ್ತೆ ಅವಾರಪನ್ 2 ಮೂಲಕ ನಮ್ ಮುಂದೆ ಬಂದಿದ್ದಾರೆ. ಕಾಯುವಿಕೆ ವ್ಯರ್ಥ ಆಯ್ತಾ, ಅಥವಾ ಅವಾರಪನ್ 1 ತರನೇ ಈ ಸಿನಿಮಾಗೂ ನಮ್ಮ ಹೃದಯ ಮುಟ್ಟುತ್ತಾ? ಈ ಎಲ್ಲಾ ವಿಷಯವನ್ನ ಈ ವಿಡಿಯೋದಲ್ಲಿ ಪೂರ್ತಿ ಕತೆ ಪ್ಲಸ್ ಮೈನಸ್ ಸಾಂಗ್ ಮತ್ತು ಆಕ್ಟಿಂಗ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ನನ್ನ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. 200 ಸಬ್ಸ್ಕ್ರೈಬರ್ ಅಂತ ಈ ವಿಡಿಯೋಗೆ ಅನ್ಕೊಂಡಿದ್ದೇನೆ. ನೋಡೋಣ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ. ಮೊದಲನೆಯದಾಗಿ ಈ ಸಿನಿಮಾ ನೋಡೋಕ್ ಮುಂಚೆ ನಿಮಗೆ ಸಣ್ಣ ಐಡಿಯಾ ಬೇಕಲ್ವಾ? ಅವಾರಪನ್ 1 ಎಲ್ಲಿಗೆ ಮುಗಿಯುತ್ತೋ ಅಲ್ಲಿಂದನೇ ಈ ಕತೆಗೆ ಒಂದು ಲಿಂಕ್ ಸಿಗುತ್ತೆ. ನಾಯಕ ಶಿವಮ್ ತನ್ನ ಗತಕಾಲದ ಕತ್ತಲೆ ಮತ್ತು ಅಪರಾಧದ ಪ್ರಪಂಚದಿಂದ ದೂರ ಹೋಗಕ್ಕೆ ಟ್ರೈ ಮಾಡಿರ್ತಾನೆ. ಆದ್ರೆ ವಿಧಿ ಸುಮ್ಮನೆ ಇರುತ್ತಾ? ಈ ಬಾರಿಯೂ ಕಥೆಯಲ್ಲಿ ಪ್ರೀತಿ, ತ್ಯಾಗ, ರಕ್ಷಣೆ ಮತ್ತು ರಿಡೆಕ್ಷನ್ಸ್ ಅನ್ನೋ ಎಲಿಮೆಂಟ್ಸ್ ಇದೆ. ಒಬ್ಬ ಹುಡುಗಿಯ ಜೀವನವನ್ನು ಉಳಿಸೋಕೆ ತನ್ನ ಹಳೆಯ ಸೈತಾನ್ ರೂಪವನ್ನು ಶಿವಮ್ ಮತ್ತೆ ಎಬ್ಬಿಸಬೇಕಾಗಿ ಬರುತ್ತೆ. ಇದು ಕೇವಲ ಗ್ಯಾಂಗ್ಸ್ಟರ್ ಕಥೆ ಅಲ್ಲ, ಇದೊಂದು ಎಮೋಷನಲ್ ಜರ್ನಿ ಅಂತಾನೆ ಹೇಳ್ಬೋದು. ಇನ್ನು ದಿ ಬಿಗಿನಿಂಗ್ ಸಿನಿಮಾ ಶುರುವಾಗೋದೇ ತುಂಬಾ ಸೈಲೆಂಟ್ ಹಾಗೂ ಡಾರ್ಕ್ ಮೂಡ್ ನಲ್ಲಿ. ಶಿವಮ್ ಈಗ ಹಳೆಯ ಗ್ಯಾಂಗ್ಸ್ಟರ್ ಅಲ್ಲ, ತನ್ನ ತಪ್ಪಿನ ಅರಿವಾಗಿ ಸಮಾಜದಿಂದ ದೂರ ಎಲ್ಲೋ ಒಂದು ಕಡೆ ಶಾಂತಿಯಿಂದ ಬದುಕೋಕೆ ನೋಡಿರ್ತಾನೆ. ಆದರೆ ಅವನ ಗತಕಾಲ ಅವನನ್ನು ಬಿಡಲ್ಲ. ಇನ್ನು ದಿ ಟ್ವಿಸ್ಟ್, ಇಲ್ಲಿ ಎಂಟ್ರಿ ಕೊಡೋದು ಹೊಸ ಕ್ಯಾರೆಕ್ಟರ್. ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು ಅಂಡರ್ ವರ್ಲ್ಡ್ ಮಾಫಿಯಾಗೆ ಸಿಲುಕಿರುವ ಒಬ್ಬ ಅಸಹಾಯಕಿ ಹುಡುಗಿಯನ್ನು ಕಾಪಾಡುವ ಜವಾಬ್ದಾರಿ ಶಿವಮ್ಗೆ ಬರುತ್ತೆ. ಆಕೆಯ ಕಣ್ಣೀರಿನಲ್ಲಿ ಶಿವಮ್ಗೆ ತನ್ನ ಹಳೆಯ ಪ್ರೀತಿ ಛಾಯೆ ಕಾಣಿಸುತ್ತೆ. ದಿ ಇಂಟರ್ವಲ್ ಬ್ಯಾಂಗ್ ಫಸ್ಟ್ ಹಾಫ್ ತುಂಬಾ ಎಮೋಷನಲ್ ಆಗಿ ಹೋಗುತ್ತೆ. ಶಿವಮ್ ತನ್ನ ಶಾಂತ ಸ್ವಭಾವವನ್ನು ಬಿಟ್ಟು ಮತ್ತೆ ಗನ್ ಹಿಡಿಯೋ ಸೀನ್ ಇದೆಯಲ್ಲ ಬಾಸ್, ಥಿಯೇಟರ್ ನಲ್ಲಿ ವಿಸಿಲ್ ಬೀಳೋದು ಗ್ಯಾರಂಟಿ. ಇಂಟರ್ವಲ್ ಟ್ವಿಸ್ಟ್ ನಿಮ್ಗೆ ಸೆಕೆಂಡ್ ಹಾಫ್ಗೆ ಸೂಪರ್ ಹೈಪ್ ಕೊಡುತ್ತೆ. ಈಗ ಈ ಸಿನಿಮಾದ ಹಾರ್ಟ್ ಅಂಡ್ ಸೋಲ್ ಬಗ್ಗೆ ಮಾತಾಡೋದಾದ್ರೆ, ಎಮ್ರಾನ್ ರಶ್ಮಿ ಬಾಸ್, ಎಮ್ರಾನ್ ರಶ್ಮಿ ಆಕ್ಟಿಂಗ್ ಬಗ್ಗೆ ಮಾತಾಡ್ಬೇಕೇ ಆಗುತ್ತೆ. ಆ ಕಣ್ಣುಗಳಲ್ಲಿರುವ ನೋವು, ಆ ಸೈಲೆನ್ಸ್, ಎಮ್ರಾನ್ ಅವರ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು. ಅವರ ಇಂಟೆನ್ಸ್ ಲುಕ್ ಮತ್ತು ಆಕ್ಷನ್ ಸೀನ್ಗಳಲ್ಲಿ ಪಕ್ಕಾ ಮಾಸ್ ಅಂಡ್ ಕ್ಲಾಸ್ ಮಿಕ್ಸ್ ಇದೆ. ಇನ್ನು ಸಪೋರ್ಟಿಂಗ್ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ, ದಿಶಾ ಪಟಾನಿ ಮತ್ತು ಶಬಾನಾ ಅಜ್ಮಿ ಅವರ ಪಾತ್ರಗಳು ಕತೆಗೆ ಕನೆಕ್ಟ್ ಆಗೋ ತರ ಇದೆ. ವಿಲನ್ ಪಾತ್ರದಲ್ಲಿ ಬರೋ ನಟರು ಶಿವಮ್ಗೆ ಸರಿಯಾದ ಅಪಾಯಿಂಟ್ಮೆಂಟ್ ಅನ್ನಿಸುತ್ತಾರೆ. ಇನ್ನು ಈ ಸಿನಿಮಾದ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ ಕಡೆ ಬರೋದಾದ್ರೆ, ಎಮ್ರಾನ್ ರಶ್ಮಿ ಅವರ ಸ್ಕ್ರೀನ್ ಪ್ರೆಸೆಂಟ್, ಅವರ ಆಕ್ಟಿಂಗ್ ಸಿನಿಮಾವನ್ನು ನೆಕ್ಸ್ಟ್ ಲೆವೆಲ್ಗೆ ತಕೊಂಡು ಹೋಗುತ್ತೆ. ಎಮೋಷನಲ್ ಆಕ್ಷನ್, ಬರೀ ರಕ್ತಪಾತವಲ್ಲ, ಪ್ರತಿಯೊಂದು ಫೈಟ್ ಹಿಂದೆಯೂ ಒಂದು ಎಮೋಷನಲ್ ಇದೆ. ಮ್ಯೂಸಿಕ್ ಮತ್ತು ಬಿಜಿಎಂ, ಸಾಂಗ್ಸ್ ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿನಿಮಾಗೆ ಒಂದು ದೊಡ್ಡ ಬಲ ಅಂತ ಹೇಳ್ಬೋದು. ಇನ್ನು ಮೈನಸ್ ಪಾಯಿಂಟ್ ಏನ್ ಅಂದ್ರೆ ಇದರಲ್ಲಿ ಪ್ರಿಡಿಕ್ಟೇಬಲ್ ಸೆಕೆಂಡ್ ಹಾಫ್ ನ ಕೆಲವು ಸೀನ್ ಗಳನ್ನು ನೀವು ಸುಲಭವಾಗಿ ಗೆಸ್ ಮಾಡಬಹುದು. ಇನ್ನೊಂದು ಫೇಸಿಂಗ್, ಮಧ್ಯದಲ್ಲಿ ಕೆಲವೊಂದು ಎಮೋಷನಲ್ ಸೀನ್ ಗಳು ಸ್ವಲ್ಪ ಸ್ಲೋ ಅನ್ಸುತ್ತೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ, ಅವಾರಪನ್ 2 ಸಿನಿಮಾ ಚಿತ್ರವನ್ನು ನೋಡಬಹುದಾ? ಖಂಡಿತವಾಗಿ ನೋಡಬಹುದು. ನೀವು ಎಮ್ರಾನ್ ರಶ್ಮಿ ಅವರ ಫ್ಯಾನ್ ಆಗಿದ್ದಾರೆ ಅಥವಾ ಎಮೋಷನಲ್ ಆಕ್ಷನ್ ಧಮಾಕ ಇಷ್ಟಪಡೋದಾದ್ರೆ ಅವಾರಪನ್ 2 ನಿಮ್ಗೆ ಖಂಡಿತ ನಿರಾಸೆ ಮಾಡಲ್ಲ. ಮೊದಲ ಭಾಗದ ಆತ್ಮ ಇಲ್ಲಿದೆ, ಆದರೆ ಹೊಸ ಕಾಲದ ಮೇಕಿಂಗ್ ನೊಂದಿಗೆ ಬಂದಿದೆ.